ಅವ್ವ ಕಡ್ಡಿ ಅಂತೂ ನೀ ಹೇಳ್ದಂಗೆ ನಾಲ್ಕೈದು ತಂದೀವ್ನಿ ನೋಡು. ಯಾವ್ದು ಬೇಕು ನೋಡು, ಎತ್ಕೊಂಡು ನೋಡವ. ಶಿವು ನೋಡಕ್ಕೇನೋ ಚೆನ್ನಾಗಿದೆಪ್ಪ. ಮುರಿದ್ಬಿಟ್ಟು ನೋಡವ ಶಿವು, ಮುರಿದ್ಬಿಟ್ಟು ನೋಡು. ಆಮೇಲೆ ನೋಡಕ್ಕೆ ಹಿಂಗೆ ಇದ್ಬಿಟ್ಟು ಆಮೇಲೆ ಮುಟ್ಟಿದಷ್ಟ ಪಟಾರ ಅಂದ್ಬಿಟ್ರೆ ಹಿಂಗಂದು ಆಮೇಲೆ ಏನು ಮಾಡೋದು? ಆಮೇಲೆ ನೋಡು, ಮುಡ್ದೆ ನೋಡು. ಮುರಿದೋದ್ರು ಸರಿಯೇ, ಮುರಿದು ನೋಡು. ಈ ಕಡ್ಡಿ ಬೇಡ, ಚೆನ್ನಾಗಿಲ್ಲ ಇದು. ಒಳ್ಳೆ ಒಲೆ ಉರಿಯಕ್ಕಲ್ವ ಕಡ್ಡಿ, ಹಂಗದೆ ಬೇಡ ಕಣಪ್ಪ. ನೋಡಿದ್ರೆ ಗೊತ್ತಾಯ್ತದೆ. ನೋಡು ಕಡ್ಡಿನ ನಗ್ಗಾಕಿದ್ರೆ ಪಟಾರ ಅಂತ ನಗೋಯ್ತದೆ. ಅಪ್ಪ ಇದನ್ನ ನಾನು ಒಲೆ ಉರಿಯೋಕ್ಕೆ ಇಲ್ಲ ಅಡಿಗೆ ಮಾಡೋಕ್ಕೆ ತಕತೀನಿ, ನೀನು ಅದರಲ್ಲೇ ನೋಡು. ನೋಡವ, ಇದು ಚೆನ್ನಾಗಿದೆ ನೋಡವ. ಶಿವು ನೋಡಕ್ಕಂತೂ ಚೆನ್ನಾಗದೆಪ್ಪ. ನೋಡು, ನೀನೊಂದ್ಸಲ ನೋಡು ಚೆನ್ನಾಗಿದ್ದದೆ ಇಲ್ವ ಅಂತ. ಅವ್ವ ನೋಡೋಕ್ಕೇನೋ ಚೆನ್ನಾಗೇ ಅದೇ. ನೋಡು, ಯಾವ ಕಡೆ ಮಾಡೋಣ, ಈ ಕಡೆ ಮಾಡೋಣ ಆ ಕಡೆ ಮಾಡೋಣ ನೋಡು. ಶಿವು ಈ ಕಡೆ ಇಟ್ಕೊಳಕ್ ಮಾಡಪ್ಪ. ಇಟ್ಕೊಳಕ್ಕೆ ಕೈಗೆ ಸಿಗ್ಬೇಕು, ಹಂಗೆ ಮಾಡು. ಆ ಕಡೆ ನೋಡು, ಬತ್ತ ಬತ್ತ ಚಿಕ್ಕಾಗದೆ, ಅಲ್ಲೇ ಗಾಣ ಹಾಕ್ಬಿಡು. ಸರಿ ಬಿಡವ. ಅಲ್ಲ ಕಣವ, ಬೇರೆ ದಾರ ಯಾವುದು ಸಿಗ್ಲಿಲ್ವಾ ನಿಂಗೆ? ಈಗ ತಂದಿದೆಯಲ್ಲ. ಅಯ್ಯೋ ನೋಡಕ್ಕಂಗೆ ಅದೇ ಕಣಪ್ಪ. ಕಟ್ಟು, ಬೇರೆ ಕುತ್ಕತ್ತದೆ, ಕಟ್ಟು. ನೀನು ಕಟ್ಟು ಬಿಗಿಯಾಗಿ. ಬೇರೆ ದಾರ ಇದ್ರೆ ತಕಬಾ. ಇಲ್ಲ ಕಣಪ್ಪ, ಕಟ್ಟು ಇದ್ರಲ್ಲಯ್ಯ. ನೋಡಕ್ಕಂಗೆ ಅದೇ ಅಷ್ಟೇ, ಕಟ್ಟು. ಸರಿ ಗಾಣ ಕೊಡು. ದಾರನ ಸ್ವಲ್ಪ ಉದ್ದು ಕಟ್ಟಪ್ಪ. ನೀರಿಗೆ ಹಾಕಕ್ಕೆ ಈ ದಾರ ನೀವು ಬುಡಕ್ಕಿಲ್ವಲ್ಲ, ನೆಕ್ ನೆಟ್ಗೆ ನಿಂತ್ಕೊತದಲ್ಲ, ದಾರನ ಸ್ವಲ್ಪ ಉದ್ದಕ್ಕೆ ಬಿಟ್ಬಿಟ್ಟು ಆಮೇಲೆ ಗಾಣ ಕಟ್ಟು. ಇಲ್ಲೇ ಇದೆಯಲ್ಲ, ಹೇಳ್ಕೊಡು, ಕೊಡ್ತೀನಿ. ಅಪ್ಪ ಮೊದ್ಲು ಹೆಂಗ್ ಮಾಡ್ತಿದ್ದೆ ಗಾಣನ ಹಂಗೆ ಮಾಡು. ಆವಾಗಲೂ ಚೆನ್ನಾಗಿ ಬರ್ತಿತ್ತು, ಹಂಗೆ ಮಾಡು. ಅವ್ವ ಬೀಗ್ರಲ್ಲಿ. ಅಪ್ಪ ಅಲ್ಲೇ ಸುತ್ಕಿ ತಾಡ್ತಾ ಇರ್ಬೇಕು, ಮನೇಲೆ ಕುತ್ಕೊಂಡು ಬೇಜಾರಲ್ವಾ? ಅಲ್ಲ ಕಣವ, ಬಂದಾಗ್ದಿಂದ ಮೀನು ಹೆಸರೇ ಮಾಡಿಲ್ವಲ್ಲ. ಒಂದಿನ ಮೀನು ಹೆಸರು ಮಾಡ್ಕೊಡ್ಬೇಕಿತ್ತಲ್ಲ. ಮೀನು ಹಿಡಿ ಹೋಗು ಅಂದ್ರೆ ಗಾಣ ಇಲ್ಲ ಕಣವ, ನುಗ್ಗೋಗದೆ ಅಂತಿದೆ. ಇವಾಗ ಗಾಣ ರೆಡಿ ಆಯ್ತದಲ್ಲ, ಇನ್ನೇನು ನಾಳೆ ತಗೊಂಡು ಹೋಗ್ಬಿಟ್ಟು ಇಟ್ಕೊಂಬ, ನಾಳೆನೇ ಮಾಡೋದ. ಹ್ಞೂ ಕಣವ, ನಾಳೆ ಅದು ಮಾಡಿಕೊಡು. ಮನೇಲಿ ಎಲ್ಲ ಸಾಮಾನು ಇದ್ದಾವ ಮೀನು ಹೆಸ್ರಿಗೆ? ಹ್ಞೂ ಕಣಪ್ಪ, ಎಲ್ಲ ಅವೇ. ಮೀನು ತಗೋಬಾ ಅಷ್ಟೇ, ಇನ್ನೇನಿದ್ದು ಎಲ್ಲ ಅವೇ ಕತೆ. ಆಮೇಲೆ ಕಾಯಿ ಕಣಪ್ಪ, ಕಾಯಿ ಮನೆಗೆ ಎಷ್ಟಂದ್ರೂ ಸಾಲಕ್ಕೆ ಇಲ್ಲ. ಹ್ಞೂ ಕಣವ, ಮನೇಲಿ ಬೆಳೆದ್ರೆ ಸಾಲ್ತವೆ. ಕೊಂಡದಲ್ವಾ, 50 ರೂಪಾಯಿ ಕಣವ ಈಗ. ಶಿವು ಇನ್ನೇನು ಮಾಡೋಕ್ಕದಪ್ಪ? ಹಂಗೆ ಸಾಂಬಾರನ್ನ ಹಂಗೆ ಮಾಡೋಕ್ಕದ? ಕಾಯಿ ಹಾಕ್ತಾನೆಯಾ? 50 ರೂಪಾಯಿ ಆದರೂ ತರಬೇಕು, 100 ರೂಪಾಯಿ ಆದರೂ ತರಬೇಕು. ಸರಿ, ಆಮೇಲೆ ಕಾಯಿ ಆದ್ಮೇಲೆ ಇನ್ನೇನು ಬೇಕು? ಅಪ್ಪ ಇನ್ನೇನು ಸದ್ಯಕ್ಕೆ ಏನು ಬೇಡ. ಏನಾದರೂ ಇಲ್ಲ ಅಂತ ಗೊತ್ತಾದರೆ ನಿಮಗೆ ಫೋನ್ ಮಾಡ್ತೀನಿ, ತಗೊಬಂದ್ಬಿಡು ಅಷ್ಟೇ. ಹ್ಞೂ ಸರಿ ಕಣವ. ಅವ್ವ ನೋಡವ, ಸಾಕ ಬಿಗಿ ನೋಡವ. ಗಣಪ ಕಟ್ಟು, ನಿಂಗೆ ಗೊತ್ತಲ್ಲ, ಕಟ್ಟು. ವಾ ಅವ್ವನ ಮಗನ ಕೂತ್ಕೊಂಡು ಏನೋ ಮಾಡ್ತವ್ರಲ್ಲಪ್ಪ. ಅಕ್ಕ ಏನೂ ಇಲ್ಲ, ಬನ್ನಿ. ಗಾಣ ನುಗ್ಗೋಗಿತ್ತು, ಅದಕ್ಕೆ ಗಾಣ ಮಾಡ್ಕೊಡ್ಲಾ ಅಂತ ಮಾಡ್ತಿದ್ದ, ಬನ್ನಿ. ಓ ಗಾಣ ಮಾಡ್ತಿದ್ದೀರಾ? ಹೇಳ್ದೆ ಕಣಪ್ಪ ನನ್ನ ಮಗನಿಗೂ ಮಾಡ್ಕೊಡ್ಲಾ ಅಂದರೆ. ಅದಕ್ಕವ ಅಂಗಡಿ ಸಿಗೋಕ್ಕಿಲ್ಲ ಕಣವ, ಅಲ್ಲಿ ಸಿಗ್ತಾವಲ್ಲವ, ನಾನೇ ಮಾಡ್ಕೊಡ್ಬೇಕಂತ ಸೋಮಾರಿ ಆಡ್ತವೆ ಅವು. ಹ್ಞೂ ಕನಕ, ಅಂಗಡಿಲೂ ಸಿಗ್ತವೆ. ಅದೇ ನಾವು ಮಾಡೋದಕ್ಕೂ ಅಂಗಡಿ ಸಿಗೋದಕ್ಕೂ ವ್ಯತ್ಯಾಸ ಜಾಸ್ತಿಯೇ. ನಾವು ಮಾಡೋದು 1 ವರ್ಷ ಆಗಟ್ಲೆ ಬರ್ತವೆ, ಅವು ಬಂದವಕ್ಕ ಕಣವ. ಹಂಗೆ ಆಯಿತು, ಒಳ್ಳೆ ಚೆನ್ನಾಗಿ ಮಾಡವನೇ ಗಾಣುವ. ಹ್ಞೂ ಕನಕ, ನಾವು ಅಂಗಡಿಲೆಲ್ಲ ತರಕಿಲ್ಲ, ಸಂತೆಲೆಲ್ಲ ಮಾಡ್ತಾರೆ, ಅದನ್ನು ತರಕಿಲ್ಲ, ನಾವೇ ಮನೇಲೆ ಮಾಡ್ಕೊಳ್ಳೋದು ಅಕ್ಕ. ಹ್ಞೂ ಕಣವ, ಅದೇ ಸರಿ, ಸುಮ್ಮನಿರು. ನೀನು ಮನೇಲಿ ಮಾಡಿದ್ರೆ ಎಷ್ಟು ಖರ್ಚದದು? ಕಡ್ಡಿನೂ ಸಿಗ್ತವೆ, ದಾರನೂ ಸಿಗ್ತವೆ, ಆ ತಂತಿಗಳು ಸಿಗ್ತವೆ, ಇನ್ನೇನು ಖರ್ಚದದು? ಮನೇಲಿ ಮಾಡ್ಕೊಂಡ್ರೆ ಸರಿ, ಸುಮ್ಮನಿರು. ಅದಕ್ಕೆ ಕಾಸು ಕೊಟ್ಟು ಕಾಸನ್ನೆಲ್ಲನೂ ದಂಡ ಮಾಡೋದು. ಹ್ಞೂ ಕನಕ, ಬನ್ನಿ ಕೂತ್ಕೊಳ್ಳಿ. ಮಗ ಇಲ್ಲ ಕಣ್, ಸುಮ್ಮನಿರವ. ಕೂತಿ ಕೂತಿ ಕಾಲೆಲ್ಲ ನೋವು ಬಂದ್ಬಿಟ್ಟವೆ. ಬೀದಿ ಸುತ್ಕೊ ಬಂದ್ರೆ 2 ಬೀದಿನ ಸಾಕು. ಅಕ್ಕ ಬೇರೆ ಕಡೆ ಎಲ್ಲ ಹೋಗ್ಬೇಡಿ, ಮನೆ ಮುಂದೆನೇ ತಿರುಗಾಡಿ. ಕಣವ ಹಂಗೆ ಆಗೋಯ್ತು, ಪಕ್ಕದ ಬೀದಿಗೆ ಹೊಂಟಾಗವ್ನಿ. ನಮ್ಮ ಬೀದಿ ಯಾವುದು ಅಂತ ನನಗೆ ಗೊತ್ತಾಯ್ತಿಲ್ಲ ಕನಕ, ಹಳ್ಳಿ ಅಲ್ವಾ, ಗೊತ್ತಾಯ್ತಿಲ್ಲ. ಶಿವು ಸಾಕ್ಬಿಡು ಶಿವು. ಅವ್ವ ಒಂದೇ ಸಾಕು, ಇನ್ನೇನು ಮಾಡ್ಕೊಡೋಣ? ಅಪ್ಪ ಯಾಕೆ ಮಾಡ್ಕೊಂಡು ಮಡಿಕೊಳ್ಳೋದು? ಅವು ಹಾಳಾದ್ಮೇಲೆ ಬೇಕಾದ್ರೆ ಮಾಡ್ಕೊಂಡು ಇಟ್ಕೊಳಕಾಯ್ತದೆ. ಈಗೇನು ಬೇಡ ಬಿಡಪ್ಪ, ಒಂದೇ ಸಾಕು ಕತೆ, ಬೇಡ ಬಿಡು. ಹ್ಞೂ ಸರಿ ಕಣವ, ಮತ್ತೆ ಬರೋಣ ಮತ್ತೆ. ಅಪ್ಪ ಆಗ್ಲೇ ಒತ್ತು ಮುಳುಗೋವತ್ತು ಎಲ್ಲಿಗೆ ಹೋದಿ ನೀನು? ಮನೇಲಿ ಇರು. ಇಲ್ಲ ಕಣವ, ಹೋಗ್ಬತ್ತೀನಿ ಇರು. ಸರಿ ಹೋಗಪ್ಪ. ಅವ್ವ ಗಾಣ ನಿತ್ ಮಾಡ್ಬಿಟ್ಟು ಹೋಗೋಣ, ಮಡಿಕೊಂಡಿಯೋ? ಹೋಗಪ್ಪ, ಮಡಿಕತ್ತಿನ ಕತೆ ಹೋಗು. ಶಿವು ಗಾಣ ಒಳ್ಳೆ ಚೆನ್ನಾಗಿ ಅದೇ, ಇನ್ನೊಂದು ಸ್ವಲ್ಪ ಉದ್ದ ಮಾಡಬೇಕು ತಾನೆ ದಾರುವ? ಅಲ್ಲೇ ಸುತ್ತಿಲ್ವವ ದಾರನ, ಬಿಳಿ ದಾರನ, ಬೇಕಾದ್ರೆ ಎಳ್ಕೊ. ಓ ಹಂಗ, ಸರಿ ಕಣಪ್ಪ. ಮಗ ಶಿವು ಎಲ್ಲಿಗೋಯ್ತಾ ಇದೆಯಪ್ಪ? ಇಲ್ಲೇ ತಿರ್ಗಾಡ್ಕೊ ಬರ್ತೀನಿ ರಮ್ಮ. ಅಣ್ಣ ಅವಾಗಲೇ ಮಾಡಾಯ್ತಾ? ಹಂಗನಮ್ಮ ಮಾಡಾಯ್ತು. ಸರಿ ಕಣಪ್ಪ, ಎಲ್ಲೋ ಹೋಯ್ತೀನಿ ಅಂತಿದ್ದಲ್ಲ, ಹೋಗು. ಚೆನ್ನಾಗಿ ಮಾಡವನೆಲ್ಲ ಶಿವುವಿ. ಈ ತಂತಿ ಎಲ್ಲಿ ತಂದಿದ್ದು? ಸಂತೆಯಲ್ಲಿ ತಂದಿದ್ದ? ಅಯ್ಯೋ ಕೈ ಇಲ್ಲ, ಮೂಲೆ ಪಲ್ಲೆ ಬಿದ್ದಿರ್ತಾವಲ್ಲ ತಂತಿಗಳು, ಅವನ ಹಿಂಗೆ ಮುರ್ಕೊಂಡಿರೋದು ಸ್ವಲ್ಪ ಹಂಗೆ. ಒಳ್ಳೆ ಚೆನ್ನಾಗೆ ಮಾಡವನೆ ಬಿಡು. ಮಗ ದೇವಿಗೆ ಟೀ ಕಾಫಿ ಏನಾದರೂ ಕೊಟ್ಟವ? ಇಲ್ಲ ಕೊಟ್ಟಿಲ್ಲ, ಇವಾಗ ಹೋಗಿ ಮಾಡ್ತೀನಿ, ಬನ್ನಿ. ಏನು ಬೇಕು? ಕಾಫಿ ಬೇಕೋ ಟೀ ಬೇಕೋ? ಯಾವ್ದು ಬೇಕೋ ಅದನ್ನೇ ಮಡ್ಗವ, ಸ್ವಲ್ಪ ಕುಡಿಯೋಕೇನು, ಏನು ಬೇಕೋ ಅದನ್ನೇ ಮಡಗು.
ಮುಗಿತೀನಿ ದೊಡವ ಬುಡು ದೊಡವ ನೀನ್ ಕೈ ಮುಗಿತೀನಿ ಬುಡು ದೊಡವ ತಲೆ ಚುಳ್ಳಂತದೆ ಓಹೋ ಚುಳ್ಳಂತ ತಬ್ಬರು ಮಗಿನ ಹಿಡ್ಕೊಂಡು ಕರಿತಾ ಇದೆಯಲ್ಲ ಥೂ ನಿನ್ ಹೇಳ್ತಿ ಬೆಂಕಿ ಹಾಕ ಬೇವರ್ಸಿ ಮುಂಡೆ ಬುದ್ಧಿ ಕಲ್ತಾಳೆ ನೋಡು ಹೆಂಗ್ ಕಲ್ತಿದ್ದಾಳು ತಾಳು ನನ್ನ ಮಕ್ಕಳಂಗೆ ಅಲ್ವಾ ಅಂತ ತಿಳ್ಕೊಳ್ಳೋದು ಬಿಟ್ಟು ತಬ್ಬರು ಮಗ ಸಿಕ್ಕದೆ ಅಂತ ಚೆತ್ತೈತೆ ಇಂದ ದೋಸಿ ನೆನ್ಸ್ಕೊಳ್ವಿ ನೀನು ದೊಡವ ಇನ್ನೊಂದ್ಸತಿ ಹಿಂಗ್ ಮಾಡಕ್ಕಿಲ್ಲ ಬೂಡಮ್ಮ ನಮ್ಮ ಅವ್ವನ್ನ ಅಮ್ಮ ಬೂಡಮ್ಮ ಅಮ್ಮ ಬೂಡು ನಮ್ಮ ಅವ್ವನ್ನ ಹಾಕಂಗ್ ಇಟ್ಕೊಂಡಿದ್ದೀನಿ ನೀನು ಬೂಡು ನಮ್ಮ ಅವ್ವ ಹೊಡಿತದೆ ಸೇದೋಗ ನೋಡು ಸೋಸಿಲ್ಲ ನೋಡು ಸೊಸೆ ಗುಣ ಅಂತ ಹೆಂಗ್ ಬೊಗಳ್ತಾ ಇದ್ದಾಳು ಅವ್ವ ನೆಟ್ಕಿದ್ರಳು ಮಗಳು ನೆಟ್ಕಿರೋದು ಕಂತ್ರಿ ಮುಂಡೆ ಅಮ್ಮ ಬೂದಮ್ಮ ತಿಕ್ಕಿಲ್ಲ ಬೂದಮ್ಮ ಒದೆ ಬೇಡ ಬೂದು ತಿಕ್ಕಿಲ್ಲ ಕೈ ಮುಚ್ಕೊಂಡು ನಿಂತ್ಕೊಬಿಟ್ಟು ನೀನು ದೊಡವ ಇನ್ನೊಂದ್ಸತಿ ಅವಳು ಮುಟ್ಟಕ್ಕಿಲ್ಲ ಕಂದೊಡವ ಏನೇ ಮಾಡಿದ್ರು ನಾನು ಏನು ಮಾಡಕ್ಕಿಲ್ಲ ಕಂದೊಡವ ಅಯ್ಯ ಗೂಡ್ಸಟ್ ಮುಂಡೆ ಅಲ್ಲ ನಿನ್ಗೇನ್ ಕೇಳಿ ಬಂದಿ ನನ್ನ ಮಗಿನ ಕಾಲಲ್ಲಿ ಹೊಡಿತಾ ಇದ್ದಿ ನನ್ನ ಮಗಳು ಏನ್ ತಪ್ಪು ಮಾಡಿದ್ಲಪ್ಪ ನನ್ನ ಮಗಳು ಬಾಳ್ತೀನಿ ಬರ್ತೀನಿ ಅಂತ ಈ ಮನೆಗೆ ಮದ್ವೆ ಆಗಿ ನನ್ನ ಮಗಳು 4 ದಿನ ಇರ್ನಿಲ್ವಲ್ಲಪ್ಪ 4 ದಿನ ಇರ್ನಿಲ್ವಲ್ಲ ನನ್ನ ಮಗ ಏನ್ ಕರ್ಮ ಮಾಡಿದ್ದು ನನ್ನ ಮಗ ಏನ್ ಕರ್ಮ ಮಾಡಿತ್ತು ಅಂದ್ಬಿಟ್ಟು ನನ್ನ ಮಗಿನ ಬಿಟ್ಬಿಟ್ಟು ಕಣ್ಣು ಮುಚ್ಕೊಂಡು ನನ್ನ ಮಗಳು ಇವತ್ತು ನನ್ನ ಕಣ್ಣಲ್ಲಿ ನೋಡಕ್ ಆಯ್ತಲ್ವಲ್ಲ ಇರೋ ನನ್ನ ಮಗವ ಈ ಪರಿಸ್ಥಿತಿಲಿ ನನ್ನ ಮಗ ಬಾಳ್ತಾ ಕೂತದಲ್ಲ ನನ್ನ ಮಗನ್ಗೆ ಏನಾರು ಆದ್ರೂ ಹಿಂಗೆ ತಾನೇ ಇವರೆಲ್ಲ ಮಾಡೋದು ನನ್ನ ಮಗಿನ ಈ ತರ ಮಾಡ್ಕೊಂಡು ಕುಂತವ್ರಲ್ಲ ಇವರು ಈ ತರ ಶಿಕ್ಷೆ ಬಂಧನ ಕೊಟ್ಕೊಂಡು ನನ್ನ ಮಗವ ಪೆದ್ದಿ ಅನ್ಬಿಟ್ಟು ಹಿಂಗೆಲ್ಲ ಶಿಕ್ಷೆ ಕೊಟ್ಟಾರ ಅಮ್ಮ ತುಮ್ನಿದಮ್ಮ ತಿತ್ತಿಲ್ಲ ತುಮ್ನಿದು ಬುದ್ಧಿವಂತಿಯಾಗಿದ್ರೆ ಇವೆಲ್ಲ ಯಾಕಾಯ್ತಿತ್ತು ಒಡೆಕ್ ಬರೋರ್ನ ಹಂಗೆ ತಿರುಗಿಸಿ ಬುಟ್ಟ ಅಂದ್ರೆ ಕತ್ತು ಹತ್ತೈದು ಉಳಿಸಿಕಬೇಕು ಹಂಗ್ ಬಿಟ್ಟಿದ್ರೆ ನೀನು ಇವತ್ತು ನಿಮ್ಗೆ ಒದಿಯವ್ರ ತುಳಿಯವ್ರ ಇವರು ನಿಮ್ಗೆ ಏನ್ರು ನೆಕ್ಕಿರೋದು ನನ್ನ ಮಗಳಿಗೆ ಮನೇಲಿ ಅಕ್ಕಿರೋದು ನನ್ನ ಮಗಳು ಇರ್ಬೇಕಾದಿದ್ದು ನಿಮ್ನೆಲ್ಲ ಮನೆಯಿಂದ ಹಾಕ್ನಿ ಬರ್ಲಿ ನನ್ನ ಆಟ ಕಳವನು ಹಳಿ ಅನ್ನೋದು ಕಾಣ್ದಾನೆ ಅವ್ನಿಗೆ ಸರಿಯಾದ ಕೆಲಸ ಮಾಡ್ತೀನಿ ಅವ್ನಿಗೆ ಬರ್ಲಿ ಅವನು ನನ್ನ ಮನೆಗೆ ಬರ್ಲಿ ಅವನೀಗ ಈಗ ಬಂದ್ರೆ ಅವ್ನು ಸರಿಯಾದ ಕೆಲಸ ಮಾಡ್ತೀನಿ ನಾನು ಹಿಂಗೆ ನನ್ನ ಮಗಳನ್ನ ನೋಡ್ಕೊಳಕ್ ಚಂದ ಅವನು ಮಗಳು ನೋಡ್ಕೊಳಕ್ ಚಂದ ಹಿಂಗ್ ಮಾಡ್ತಾ ಇದೀನಿ ನೀನು ಅಂತ ನನಗೆ ಗೊತ್ತಾಗ್ಬಿಟ್ಟಿದ್ರೆ ನಿನ್ನ ಏನ್ ಮಾಡೋಣ ನನ್ಗೆ ಗೊತ್ತಿಲ್ಲ ಗೊತ್ತಾ ಈ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತಿದ್ರಂತೆ ಮಳ್ಳಿ ಕುಂತಾಳೆ ಮಳ್ಳಿ ಹೆಂಗ್ ಮಾಡೋದಿಲ್ಲ ಮಾಡ್ಬಿಟ್ಟು ಯಾಕೆ ನನ್ನ ಮಗಳು ಒದ್ದಿ ನೀನು ಯಾಕೆ ನನ್ನ ಮಗಳು ತುಳ್ದಿ ನೀನು ಏನ್ ನಿಮ್ಮ ಅಪ್ಪನ ಮನೆ ಹೊತ್ಕ ಬಂದಿದೀಯ ನೀನು ಯಾಕೆ ಅಂತ ನನ್ನ ಮಗಿನ ಒದಿಬೇಕು ಅನ್ನೋದು ಹೊಡಿಬೇಕು ಅನ್ನೋದು ಏನು ಅಂತ ನನ್ನ ಮಗವ ಒಡೆಕ್ ಯಾವಳು ನೀನು ಅಂತ ಗುಡ್ಸಟ್ ಮುಂಡೆ ನನ್ನ ಮಗಳನ್ನ ಜೀತ ಇರ್ಸ್ಕೊಂಡಿದ್ದೀನಿ ನೀನು ಕೆಲಸ ಮಾಡಿಸ್ಕೊಳಕ್ ನನ್ನ ಮಗಳನ್ನ ನಿನ್ನ ಮಕ್ಕಳು ಅವೆಲ್ಲ ತೊಲೆ ತುಂಡಂಗಲ್ಲ ಮಾಡ್ಸ್ಕೊಳೆ ಅವ್ ಕೈಲಿ ನೋಡು ಯಾವ ತರ ಮಿಡ್ಡಿ ಇಟ್ಕೊಂಡು ಕೂತಿದ್ರು ಮಿಡ್ಡಿ ಇಟ್ಕೊಂಡು ಓಟುದ್ದಕ್ಕಿಯ ಈ ಬುದ್ಧಿ ಕಲ್ತಿರೋಳು ನೀನು ನಾಳೆಗೆ ಮನೇಲಿ ಇದ್ದೀನಿ ನೀನು ಯಾವನಾರು ಕಟ್ಕೊಂಡು ಓಡ್ಬಿಡ್ತಿದ್ದೀನಿ ನೀನು ಮಾತ್ರ ಇರಕ್ಕಿಲ್ಲ ನೀನು ನಂಗೆ ಮಾತಾಡ್ಬೇಡ ನೀನು ಮಕ್ಕಳು ಸುದ್ದಿನ ಯಾಕಂಗ್ ಮಾತಾಡಿ ತಪ್ಪಾದ್ರೆ ನಮ್ಗೆ ಹೇಳು ಅಣೆ ಕಂಡೇನೆ ಕತೆ ನಾನುವೇ ಕಂಡಿಲ್ಲ ನಂಗಲ್ಲ ಕತೆ ನೀನು ಯಾರಿಗೆಲ್ಲ ಕೇಳಿ ನೀನು ಯಾರಿಗೆಲ್ಲ ಹೇಳಿ ನಿನ್ ಗೊತ್ತಿದ್ರ ಬಿಟ್ಕಣೆ ನೀನು ಬುಗ್ರಿಯ ನಾನ್ ಬಿಡ್ಬೇಡ ನೀನು ಬುಗ್ರಿಯ ನೀನು ಯಾರು ಕಂಡಿಲ್ಲ ನಂಗೆ ಮಾತಾಡ್ತಾಳೆ ಮಳ್ಳು ಮುಂಡೆ ಎಂತೆಂತಿಯವರು ಸಾಯ್ತಾ ಕೂತವ್ರೆ ಎಂತೆಂತಿಯವರು ನಿಮ್ಮಂತ ಪಾಪಿಗಳೆಲ್ಲ ಏನ್ ಮಾಡಕ್ಕಿದ್ದು ಪ್ರಪಂಚದಲ್ಲಿ ನಿನ್ನ ಹೆಣವ ಊರ್ ಬಾಗ್ಲಲ್ಲಿ ನೇತಾಕ ನಿನ್ ಗುದ್ದ ತೆಗಿಯ ನಿನ್ನ ಯಾಳಿಗೆ ಸೇದೋಗ ನಿನ್ ಕೈ ಕಾಲು ಸೇದೋಗ ನಿನ್ನ ಯಾಳಿಗೆ ಸೇದೋ ಕೂತ್ಕೊಳ ನೀನು ಬೇವರ್ಸಿ ಮುಂಡೆ ನಿನ್ಗೆಲ್ಲ ಒಳ್ಳೆ ಸಾವು ಬರಕಿಲ್ಲ ನಿನ್ಗೆ ಒಳ್ಳೆ ಸಾವು ನಿನ್ಗೆ ಬರಬಾರ್ದು ಬಂದು ಸಾಯ್ತಿದ್ದಿ ನೀನು ಬೇವರ್ಸಿ ಮುಂಡೆ ಗುರ್ಸಕ್ಕೆ ಮುಂಡೆ ಇನ್ನೂ ಸೊತ್ತಿ ಕಣ್ಣೆ ಇನ್ನೂ ಸೊತ್ತಿ ನನ್ನ ಮಗಿನ್ಗೆ ನೀನು ಒಡೆದೇ ಆಗ್ಲಿ ಬೋಡೆದೇ ಆಗ್ಲಿ ಕಂಡು ಬಿಟ್ರೆ ನೀನು ಮಾತ್ರ ನಾನು ಮಾತ್ರ ಬುಟ್ಟಿ ಇಟ್ಕೊಳಕ್ಲ ಕಣೆ ನಿನ್ನ ಈಗ ಹೊಡೆದೀನಿ ನಿನ್ನ ಒಂದು ಗತಿ ಕಾಣಿಸ್ತೀನಿ ಕಣೆ ಹಾಗದ ಹಾಗೋಗ್ಲಿ ಕಣೆ ನಾನೇನು ದೇಹ ಹಾಡ್ಬೇಕಾಗಿಲ್ಲ ಹೋಗಿ ಜೈಲಲ್ಲಿ ಮುದ್ದೆ ಮುರಿಯೋದಾಗ್ಲಿ ನೀನು ಮಾತ್ರ ಬಿಡಕ್ಕಿಲ್ಲ ನಾನು ನನ್ನ ಮಗಿನ್ಗೆ ಒಂದು ಏಟು ಕೈ ಮುಡ್ಬಿಟ್ರೆ ನೀನು ಅಯ್ಯ ಮುಂಡೆ ಚೆಂಗುರು ಮುಂಡೆ ನಿನ್ಗೇನೆ ಕಡಿಮೆ ಮಾಡಿದ್ದಾನು ನನ್ನ ಹಳಿಯ ತಂದು ಹಡ್ತಂದು ತಿನ್ಕೊಂಡು ಕೂತಿದ್ದಿ ನನ್ನ ಮಗಿನ ಹೊಡ್ಕೊಂಡು ಕೂತಿದ್ದಿ ನೀನು ನನ್ನ ಮಗಿನ ಹೊಡ್ಕೊಂಡು ಬೇವರ್ಸಿ ಮುಂಡೆ ಬಿಕ್ರಾಸಿ ಮುಂಡೆ ಮಾನ್ಗೆಟ್ ಮುಂಡೆ ಗುರ್ಸಟ್ ಮುಂಡೆ ಮಾತಾಡ್ನೆ ಯಾಕೆ ಮಾತಾಡದೆ ಕೂತಿದ್ದಿ ಬುಡ್ಡೆ ಬಾಯ ನೀನು ಬುಟ್ಟು ಸರಿಯಾಗಿದ್ದ ನೀನು ಕೂತಾಳೆ ನೋಡಿ ಯಾವ ತರ ಕೂತಿದ್ದಾಳು ಮಳ್ಳಿ ಮಾಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತಿದ್ಲಂತೆ ಹಂಗೆ ಕೂತಾಳೆ ಏನು ಮಾಡಿದ್ರ ಮಳ್ಳಿ ಹಂಗೆ ದೈ ಮುಂಡೆ ಓಹೋ ಮಗಳು ಬುದ್ಧಿ ಕಲ್ಸಾಳೆ ಬಾರಿ ಚೆನ್ನಾಗಿ ಕಲ್ಸಾಳೆ ಮಗಳು ಬುದ್ಧಿಯ ಹಂಗೆ ಹೇಳ್ಕೊಡ್ನೆ ಮಾಡ್ಕೊಂಡಿರು ನಿನ್ಗೆ ಸರಿಯಾದ ಕೆಲಸವ ಇವಳು ಈ ನಸ್ಕುಣಿ ಮುಂಡೆ ನಿನ್ ಮದುವೆ ಗಂಟೆ ಇದ್ದಾಳೆ ಕಟ್ಕೊಂಡು ಹೋಯ್ತಾಳೆ ಕಣ್ಣೆ ಕಟ್ಕೊಂಡು ಹೋಯ್ತಾಳೆ ನಿನ್ ತಕ್ಕಾಗ ಹುಟ್ಟಾಳೆ ಕತಿ ಉಳುವೆ ಕುಂತಿದ್ದಾಳು ನೋಡಿ ಹಂಗೆ ಕೂತಿದ್ದಾಳು ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ಸರಿಯಾದ ಕೆಲಸವ ಬುದಮ್ಮ ಅಮ್ಮ ಬುದು ತಿಕ್ಕಿಲ್ಲ ಬುದಮ್ಮ ತಿಕ್ಕಿಲ್ಲ ಬುದು ತಿತ್ತವಂಗ ಆಲೆ ಒದ್ದಿ ಮಗ್ಬುತ್ತಿದ್ದಿ ಇನ್ನು ಒದ್ದಿ ಬೇದ ಬುದು ತಿಕ್ಕಿಲ್ಲ ತಿತ್ತವ ತತ್ತದಲು ಸಾಲಿ ತಕೋ ಅವಳು ಏನ್ ಮಾಡಕ್ಕೆ ಪ್ರಪಂಚದಲ್ಲಿ ನಿಮ್ ಚಿಕ್ಕವ್ವ ಏನ್ ಮಾಡಕ್ಕೆ ಅಂತ ಮೊದ್ಲು ಸಾವು ಬರ್ಲಿ ಮುಂಡಿಗೆ ದೇಶ ಆಡ್ಬೇಕಾಗಿಲ್ಲ ನೆಮ್ಮದಿಯಾಗಿ ನಿಂತ ಮುಂಡೆಲ್ಲ ಇದ್ರೆ ಒಂದು ಸತ್ರು ಒಂದು ಕತೆ ನಡ್ನೆ ನೀನು ಗುದ್ಬೇಕು ಕಣ್ಣೆ ನಿನ್ಗೆ ನಡ್ನೆ ಮೊದ್ಲು ನಡ್ನೆ ನಾನ್ ಸಾಕತ್ತೀನಿ ನಿನ್ನ ನಡಿ ಓ ಏನ್ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಬಿಟ್ಟವ್ರೆ ಅಕ್ಕ ನಾಷ್ಟ ಮಾಡೀನಿ ತಿನ್ಕೊಬಿಡಿ ಅಕ್ಕ ಒತ್ತು ಮಾಡ್ಕೊಂಡು ತಿನ್ಬೇಡಿ ಅವ್ವ ನೀನು ಎಲ್ಲಿ ಹೋಯ್ತಿದ್ದಿ ಅಕ್ಕ ಅದೇ ಮೀನು ಇಟ್ಕೊ ಬರೋದಂತ ಮಗ ಇವಾಗ ಯಾವ ಮೀನು ಇದಾವವ್ವ ಅಕ್ಕ ನಮ್ಮೂರಲ್ಲಿ ಅದೇ ಕವಲೆ ಐತಲ್ಲ ಅಲ್ಲಿ ಮೀನು ಯಾವಾಗಲೂ ಇರ್ತಾರೆ ಕಣಕ್ಕ ಸರಿ ಶಿವ್ಗಿವು ಕಳಿಸುವೆ ನೀನು ಯಾಕೆ ಓದಿ
ಅಕ್ಕ ಸಿವು ಬೆಳಿಗ್ಗೆ ಕೆಲಸ ಇತ್ತು ಅಂದ್ಬಿಟ್ಟು ಭಟ್ರು ಕೆಲ್ಸಕ್ಕೆ ಹೋಗವನೇಕ. ವಾ ಗಂಡು ಕೆಲ್ಸಕ್ಕೆ ಹೊಂಟೋಯ್ತಾ ಕನಕ, ನೀವು ಯಾರು ಇದ್ದಿತ್ತಿಲ್ಲ ಆವಾಗಲೇ ಕೆಲ್ಸಕ್ಕೆ ಹೋದ. ಕಣವ ನಾನು ಬತ್ತೀನಿ ಬಾ, ಮತ್ತೆ ಹೋಗೋದಾ? ದೇವಿ ನೋಡ್ಕೊಳ್ಳೋರು ಯಾರು ಇಲ್ವಲ್ಲಕ್ಕ? ಏನು ನಾಷ್ಟನು ಮಾಡಿವ್ನಿ ಅಂತೀಯಲ್ಲ, ಬಾ ತಿನ್ಕತಾಳಕತೆ. ದೇವಿ ಕರೆಕ್ಟಾಗಿ ನಾಷ್ಟ ಹಾಕೊಂಡು ತಿನ್ಕವ. ಅಮ್ಮ ಹ್ಞೂ ತಿಂತೀನಿ, ನೀವೆಲ್ಲಿಗೆ ಹೋದಿರಿ? ಇರಿ ಬಿಸಿಲು ಕತೆ. ಅವ್ವನು ಒಂದೇ ಹೋಯ್ತದೆ, ಜೊತೆಗೆ ಹೋಯ್ತೀನಿ ಕತೆ. ಮನೇಲಿರು ನೀಕೋ, ಇಷ್ಟೊತ್ತಲೇ ಹೇಳ್ಬೇಡ ನೀನು. ಆಮೇಲೆ ಹೇಳ್ಬಿಟ್ಟು ಅದೇ ಹಲ್ಗಿಲ್ ಉಚ್ಕೊಂಡು ನಾಷ್ಟ ಮಾಡ್ಕೊಂಡು ಕರೆಕ್ಟಾಗಿ ತಿನ್ನು, ಆಮೇಲೆ ಒತ್ತು ಮಾಡ್ಕೊಂಡು ತಿನ್ಬೇಡ. ಅಕ್ಕ ನಾಷ್ಟದೊತ್ತಿಗೆ ನಾವೇ ಬರ್ಬೋದೇನೋ, ಬನ್ನಿ ಹೋಗೋದ? ಸರಿ ಮತ್ತೆ ನಡಿಯವ. ದೇವಿ ಅಕಸ್ಮಾತಾಗಿ ನಾವು ಏನೋ ಲೇಟ್ ಕಿಟ್ ಆಯಿತು ಅಂದರೆ ಬರೋದು, ಅದೇ ಹಲ್ಗಿಲ್ ಉಚ್ಕೊಂಡು ನಾಷ್ಟ ಹಾಕೊಂಡು ತಿನ್ಕೊಬಿಡವ. ದೇವಿ ಬಿಸಿನೀರು ಮಡಿಕೋ, ಆಮೇಲೆ ಯಾವಳು ಕಾಯಿಸವಳು ಅಂದ್ಬಿಟ್ಟು ತಣ್ಣೀರ ತೊಳ್ಬಿಟ್ರೆ ಅಷ್ಟೇಯ. ದೇವಿ ಮಗ ಹಂಗೆ ಮಾಡಬೇಡ, ಬಿಸಿನೀರು ಕಾಯಿಸ್ಕೊಂಡು ಮುಖ ತೊಳ್ಕೊಂಡು ಆಮೇಲೆ ಕುಡಿಯೋಕ್ಕೂ ಬಿಸಿನೀರು ಮಡಿಕೋ. ಸರಿ ಕಣವ. ಮಗ ನಿಮ್ಮೂರಲ್ಲಿ ಯಾವಾಗಲೂ ಕಾವಲಿ ನೀರು ಇದ್ದಂಗೆ ಹಂಗಾರೆ? ಕನಕ ಈ ಅಣ್ಣವನೆಲ್ಲ ಅದೇ ಕಾವಲೆ ನೀರು ನಿಲ್ಸಕ್ಕಿಲ್ಲ, ಯಾವಾಗಲೂ ಅಷ್ಟೇ ವರ್ಷಗಟ್ಟಲೆ ನೀರು ಹಿಡಿತಿರ್ತವೆ. ಆದರೆ ಹಿಂಗೆ ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಕಡಿಮೆ ಐತಬೇಕ, ಹಂಗಂದ್ರೆ ಭೂಮಿ ಎಲ್ಲ ಕಡಿಮೆ ಆಗಲ್ವಕ್ಕ? ಹಂಗೆ ಮಳೆಗಾಲದಲ್ಲಂತೂ ಒಸಿ ರೇಕಿಲ್ಲ ಕನಕ. ಅದೇ ಮಳೆಗಿಲ್ಲ ಹೋದ್ರೆ ಈ ಕಾವಲೆಗೆ ಬರ್ತದೆ ತುಂಬ್ಕತಿದ್ದಕ್ಕ, ಆವಾಗಂತೂ ಮೀನು ಒಸಿ ಇರಕ್ಕಿಲ್ಲಕ್ಕ, ಅವೇ ದಡದಾಗ ಬಂದು ಕುಣಿತಿರ್ತವೆ. ಹಂಗಾರೆ ನೀವೇನು ಮೀನು ಹಿಡಿಯೋದೇನು ಬೇಕಾಗಿಲ್ಲ, ಅವೇ ಬಂದಿರ್ತವೆ ಕನಕ. ಅವ್ರವ್ರು ಹೊಲ್ದಿಟ್ಕಣೆ ಎಲ್ಲ ಒಸಿ ತೇಪ್ತಿರಕ್ಕಿಲ್ಲ ಕನಕ. ಅಲ್ಲ ಈ ಮನು ಒಂದೇ ಮತ್ಕೆ ಅಪ್ಪ ಅಮ್ಮಂಗೆ ಹೇಳಿಲ್ಲ, ಅಪ್ಪ ಅಮ್ಮ ಕೋಪಗವ್ರೆ, ಅದಕ್ಕೆ ನಾನು ಹೇಳಿಲ್ಲ, ಇನ್ನೊಂದಿನ ಹೇಳ್ತೀನಿ ಅಂದ್ಬಿಟ್ಟನಲ್ಲ. ನನ್ನ ಸಿಚುವೇಶನ್ ಎಲ್ಲ ಅರ್ಥ ಮಾಡ್ಕೊಂಡ ಅವನು. ಅಲ್ಲ ನಾನು ಮಾಡ್ತಿರೋದು ಸರಿನೇ ತಾನೆ, ನಾನು ಏನು ತಪ್ಪು ಮಾಡ್ತಿಲ್ಲ ತಾನೆ? ಮನೇಲಿ ನೋಡಿರೋ ಗಂಡ ಜೊತೆ ಮದುವೆ ಮಾಡ್ಕೋಬೇಕಿತ್ತ? ಅಯ್ಯೋ ನಂಗೇನು ಅರ್ಥನೇ ಆಯ್ತಿಲ್ಲ. ಹೋಗು ಮಗ. ಅಮ್ಮ ಬಾ ಬಾ ಕೂತ್ಕೋ. ಯಾಕವ ಬೇಜಾರಾಗಿದ್ದೀ? ಅಮ್ಮ ಏನೂ ಇಲ್ಲ. ನನ್ಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ಯಾ? ನನ್ನ ಮೊಮ್ಮಗಳು ಹೆಂಗಿದ್ದಳು ಹೆಂಗಿರಲ್ಲ ಅಂತ ಎಲ್ಲ ಅರ್ಥ ಆಯ್ತದೆ ಕತೆ. ಹೇಳು ಏನಾಯ್ತು? ಅಮ್ಮ ಅಲ್ಲ ಕಣ್ಮಗ ಏನಾಯ್ತು ನಿನ್ಗೆ? ಒಳ್ಳೆ ಚೆನ್ನಾಗೆ ಮಾಡಿದ್ಲು. ಏನ್ ಕತೆ ನಿಂದು? ಏನಂತ? ಅಮ್ಮ ಹಿಂಗೆ ಹೇಳುದೆ, ನಾನು ಹೆಂಗೆ ಹೇಳೋಣಮ್ಮ? ಇನ್ನೇನ್ ಕೇಳರು? ಇನ್ನೇನ್ ಕೇಳರು? ಮುದ್ದು ಮಾಡ್ಕೊಂಡು ಕೇಳ್ಬೇಕಿತ್ತ ನಿನ್ನ? ಅದೇನು ಸರಿ ಬೊಗ್ಳು, ಚೆನ್ನಾಗಿದ್ರೆ ಚಂದ ಮಕ್ಕಳು, ಹಿಂಗೆಲ್ಲ ಆಡಾಡ್ಕೊಂಡು ಹೊಟ್ಟೆ ಉಡ್ಸೋದಲ್ಲ. ಅಮ್ಮ ನಂದು ಮದ್ವೆ ಬೇಡ ಕಣಮ್ಮ ಇವಾಗ್ಲೇ. ಏನು ಮದ್ವೆ ಬೇಡ? ಏನ್ ಮಾತಾಡ್ತಿದ್ದಿ ಮಗ ನೀನು? ಏನ್ ಮಾತಾಡ್ತಿದ್ದಿ ಅಂತ? ಕರಿತೀನಿರು, ನಿಮ್ಮ ಅಮ್ಮನ ಕರಿತೀನಿರು, ಅವಳ ಜೊತೆ ಕೇಳು. ನನ್ನ ಜೊತೆ ಕೇಳ್ದಲ್ಲ ಹಂಗೆ ಅವಳ ಜೊತೆ ಕೇಳು. ಅಮ್ಮ ನಿನ್ ಕೈ ಮುಗಿತೀನಿ ಕಣಮ್ಮ, ಹಂಗೆ ಹೇಳ್ಬೇಡ ಕಣಮ್ಮ. ಅವನ ಜೊತೆ ಹೇಳಕ ಆಗಿಲ್ಲ, ಅದಕ್ಕೆ ನಿಂಗೆ ಹೇಳ್ತಿಲ್ವಮ್ಮ? ಅವ್ವನು ಹಿಂಗೆ ಹೇಳ್ತದೆ, ನೀನು ಹಿಂಗೆ ಹೇಳಿಯಾ ನನ್ನ ಜೊತೆ? ನೀನಾದ್ರೂ ಹೇಳಮ್ಮ, ಅಮ್ಮಂಗೆ ಹೇಳಮ್ಮ, ಮದ್ವೆ ಇವಾಗ್ಲೇ ಬೇಡ ಅಂತ ಹೇಳಮ್ಮ. ಏನ್ ಮಾಡಿದ್ರು ಸರಿಯೇ, ಏನ್ ಬಿಟ್ರು ಸರಿಯೇ, ನೀವು ಒಪ್ಕೊಂಡ್ರು ಸರಿಯೇ, ನೀವು ಒಪ್ಕೊಳ್ದಾರು ಸರಿಯೇ, ನಿನ್ಗೆ ಮದುವೆ ಮಾಡಿ ಕಳಿಸ್ಬೇಕು ಅಷ್ಟೇ. ಅಮ್ಮ ಏನ್ ಮಾತಾಡ್ತಾ ಇದ್ದಿ ನೀನು? ಮದುವೆ ಆಗಲ್ಲ ಅಂತ ನನ್ನ, ಆದ್ರೆ ಇವಾಗ್ಲೇ ಬೇಡ, ಇನ್ನೊಂದ್ 2-3 ವರ್ಷ ಆಗ್ಲಿ, ಅಲ್ಲಿ ತನಕ ಓದ್ಕತೀನಿ ಕಣಮ್ಮ. ಅವ್ವ ಪೂಜಾ ಮಗ ಸಾಕು ಓದಿರೋದು ನೀನು, ಸಾಕು ಕತೆ. ನೀನು ಎಷ್ಟೇ ಓದಿದ್ರೇನು ಏನ್ ಮಾಡಿದ್ರೇನು ಹೋಗ್ಬಿಟ್ಟು ಅಡುಗೆ ಮಾಡ್ಬೇಕಾನೆ ನೀನು. ಅಮ್ಮಂಗ ಅಂದ್ರೆ ಹಂಗಮ್ಮ, ನೀನು ಅರ್ಥ ಮಾಡ್ಕೋಬೇಕನಮ್ಮ. ಯಾರನ್ನ ಅರ್ಥ ಮಾಡ್ಕೋಬೇಕವ ನೀನು? ನೀನು ನನ್ನ ಅರ್ಥ ಮಾಡ್ಕೋಬೇಕು, ನಾವು ನಿನ್ನ ಅರ್ಥ ಮಾಡ್ಕೋಬೇಕು. ನೀನು ಅರ್ಥ ಮಾಡ್ಕೋಬೇಕಣವ. ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ಒಂದ್ ಗಂಡು ನೋಡವ್ರೆ, ಗಂಡ ಮದ್ವೆ ಆಗ್ಬಿಟ್ಟು ಸಂಸ್ಕೃಂಸರ ಮಾಡ್ಕೊಂಡು ಅವ್ರಿಗೂ ಖುಷಿ ಪಡಿಸ್ಬೇಕು ಅನ್ನೋ ಬುದ್ಧಿ ಇಲ್ವಾ ನಿಂಗೆ? ಅಮ್ಮ ಹಂಗಲ್ಲ ಕಣಮ್ಮ, ಮದ್ವೆ ಆಗದೆಲ್ಲ ಇಡ್ತಾನೆ ಯಾವಾಗ್ಲೂ, ಇನ್ನೊಂದ್ 2-3 ವರ್ಷ ಆಗ್ಲಿ ಅಂತ ಅಷ್ಟೇ. ಏನಂದ್ರು ಸರಿಯೇ, ಏನ್ ಬಿಟ್ರು ಸರಿಯೇ, ನೀ ಮದ್ವೆ ಆಗ್ಬೇಕು ಅಷ್ಟೇ. ಏನ್ ನೀನು ಏನಂತ ಕರೆಯ ನಮ್ಮನ್ನ? ನಿಮ್ಮ ಅಮ್ಮನ್ ಕರೆಯನ ಅಂತ? ಯಾವ ವಿಷಯದಲ್ಲಿ ಹೋಗ ನೋಡು ತಿಳ್ಕೊಬಿಡು ನೀನು. ಬೇರೆ ವಿಷಯದಲ್ಲೆಲ್ಲ ನಿನ್ ಮಾತ ನಾನು ಕೇಳ್ಬಿಡ್ತೀನಿ, ಆದ್ರೆ ಈ ವಿಷಯದಲ್ಲಿ ಹಂಗಲ್ಲ, ನಮ್ಮ ಮಾತ ನೀನ್ ಕೇಳಲೇಬೇಕು ಅಷ್ಟೇ. ಕರೆಯ ನಮ್ಮನ್ನ. ಕಮಲಿ ಕಮಲಿ ಅವ್ವ ಏನವ? ಅಲ್ಲ ಕಣ್ಣೆ, ನಿಮ್ಮ ಮಗಳು ನೋಡ್ಬಾ, ಅಲ್ಲಿ ಓಡಲಿ ಮದುವೆ ಮುಂದಾರ ಮಾಡ್ಕೊಂಡು ಹಿಂಗ ಅಲ್ತ ಕೂತವಳಲ್ಲ ಹಂಗ. ಅಲ್ಲ ಇವಳ್ಗೇನಾಯ್ತಂತ ಇದ್ದಕ್ಕಿದಂಗೆ ಇವಳ್ಗೇನಾಯ್ತು? ಏನಾಯ್ತನೆ ಪೂಜಾ? ಏನಾಯ್ತು ಪೂಜಾ ನಿಂಗೆ? ಅವ್ವ ನಂಗೆ ಈಗಲೇ ಮದುವೆ ಬೇಡ ಕಣವ. ಸರಿಯಾಗಿ ಹೆಚ್ಕೊಬಿಟ್ಟಲ್ಲ ಬಿಡವ. ಅವ್ವ ನನ್ನ ಮಗಳು ನನ್ನ ಮಾತು ಮೀರಕ್ಕಿಲ್ಲ ಅನ್ಕೊಂಡಿದ್ದೆ, ಇವಾಗ ಗೊತ್ತಾಯ್ತದೆ.
ಇವಳು ಹಂಗಲ್ಲ ಬಿಡು, ನಾ ತಿಳ್ಕೊಂಡಂಗಿರಂಗೆ ಇವಳು ಒಂದು ಸ್ವಲ್ಪನೂ ಇಲ್ಲ. ಅವ್ವ ಹಂಗಲ್ಲ ಕಣವ, ಒಂದು 2-3 ವರ್ಷ ಓದ್ಕೋತೀನಿ, ಆಮೇಲೆ ಬೇಕಾದ್ರೆ ಮದ್ಗಿದ್ವೆ ಮಾಡವ್ರಿ, ನೀವು ಇಷ್ಟಪಟ್ಟಂಗೆ ನಾನು ಮದುವೆ ಆಯ್ತೀನಿ ಕಣವ. ವಾ ಅವಾಗ ಅವಳು ಇವಾಗ ಯಾಕೆ ಆಯ್ಕಿಲ್ಲ ನೀನು? ಅವಾಗ ಅವಳು ಇವಾಗ ಯಾಕೆ ಆಯ್ಕಿಲ್ಲ ಅಂತ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀನು ಕಿರ್ಚಾದ್ರು ಸರಿಯೇ ಹರ್ಚಾದ್ರು ಸರಿಯೇ. ನೀನ್ ಯಾಕೆ ಇವಳು ರೂಮ್ ಬಂದಿದ್ದಿ? ಫೋನ್ ಕಿತ್ಕೊಂಡು ಬಾ. ನೀನು ಯಾಕೆ ಬಂದಿದ್ದಿ ಇವಳು ರೂಮ್ಗೆ? ನೀನ್ ರೂಮ್ ಬರೋದಕ್ಕೆ ಇವಳು ಎಸ್ಕೊಳ್ಳೋದು ಹಂಗೆ ಫೋನ್ ಎತ್ಕೊಂಡು ಬಿಟ್ಬಿಟ್ಪ ಕಣವ. ನೀ ಹೇಳಿದ್ ಸರಿಯೇ, ಇವಾಗ ಹೇಳ್ದಲ್ಲ ಸರಿಯೇ, ಎದ್ದೋಯ್ತೀನಿ. ಫೋನ್ ಎತ್ಕೊಬರಣ? ಎತ್ಕೊಬ. ಸರಿ ಫೋನ್ ಮಾಡ್ಬಿಟ್ಟು ಹೋಗು. ಫೋನ್ ನಿಂಗೆ? ಯಾಕೆ ಫೋನ್ ಅಂತ ನಿಂಗೆ? ಅವ್ವ ಅವಳು ಮಾತು ಕೇಳ್ಬೇಡ ನೀನು, ಎತ್ಕೊಬ ನೀನು. ಕಣ್ಣೆ ಕೊಡ್ಬೇಡ ಅವಳಿಗೆ ಫೋನ್ ಇರೋದಕ್ಕೆ ಎತ್ಕೊಂಡಿರೋದು ಇವಳು. ಅವಳಿಗೆ ಕೊಟ್ಟನು, ಇಲ್ಲೇ ಇರ್ಲಿ. ಅವ ಕೊಡು, ಸರಿ ಕೊಡವ. ಅವ ಕೊಡು. ಏನ್ ಕೊಟ್ಟರು? ಊಟ ಮಾಡ್ಕೊಂಡು ಬಿತ್ಕೋ. ಅವ್ವ ಅವ್ವ ಕೊಡು. ಏನ್ ಕೊಟ್ಟಾರ ನಿಂಗೆ? ಅವ್ವ ಬಾಗ್ಲಕ್ಕ ಬಾ. ಸರಿ ಕಣಮಿ. ಮಾಡ್ಬಿಟ್ರಲ್ಲ ಇವರು. ಅಯ್ಯೋ ಮಗ, ಇಷ್ಟು ಸಣ್ಣ ಕವಲಲ್ಲಿ ಮೀನ್ ಸಿಗ್ತಾವವ್ವ? ಅಕ್ಕ ಹ್ಞೂ ಸಿಗ್ತವೆ ಅಕ್ಕ. ನೋಡವ್ರು ಬನ್ನಿ ಹೆಂಗ್ ಸಿಕ್ಕವು ಮೀನು ಅಂತ. ನಮ್ಮೂರಲ್ಲಿ ಅವ ಒಳೆ ಸಿಗ್ಬಿಟ್ರೆ ಏನು ಕಾವ್ಗಿವ್ಲೆಲ್ಲಿ ಸಿಗಕ್ಕಿಲ್ಲ. ಅವ ಕವಲೆ ಸಿಗ್ತವೆ, ಅದೇ ಸಣ್ಣ ಸಣ್ಣ ಮೀನುಗಳು. ಏನಕ್ಕೆ ಅವು ಸಣ್ಣ ಸಣ್ಣವು? ಅವಾಗಲೇ ಹೇಳ್ದಲ್ಲವ ಮಳೆ ಬಂದರೆ ಹೆಚ್ಚಾಗಿ ಬರ್ತವೆ ಅಂತ. ಹಂಗೆ ಅಲ್ಲೂ ಅಷ್ಟೇ, ಕೌಲಿನೂ ಬರ್ತವೆ, ಆದರೆ ಮಳೆ ಬರಬೇಕು. ಹಿಂಗೆ ಬೇಸಿಗೆ ಕಾಲದಲ್ಲೆಲ್ಲ ಬರೋಕ್ಕಿಲ್ಲ ಕೌಲಿಗಳಲ್ಲಿ. ಆದರೆ ಅವ ಹೊಳೆಗಳಲ್ಲಂತೂ ಏನು ಕೇಳಿಯೇ ಇಷ್ಟಪ್ಪ ಒಂದೊಂದು ಕಣಕ. ಇಲ್ಲೂ ಹೊಳೆ ಅದೇ, ಆದರೆ ಬಿಡೋಕ್ಕಿಲ್ಲ. ಅಂದರೆ ದೊಡ್ಡದು ಅಕ್ಕ, ಅಲ್ಲಿ ಯಾರನ್ನೂ ಹೋಗಕ್ಕೆ ಬಿಡೋಕ್ಕಿಲ್ಲ. ಹಂಗಾರೆ ಈ ಊರಲ್ಲಿ ಯಾರು ಹಿಡಿಯೋಕ್ಕಿಲ್ವಲ್ಲಿ? ಅಕ್ಕ ಹಿಡ್ಕೊಂಡು ಮಾರ್ಕತ್ತಾರೆ ಕಣಕ ಇಲ್ಲಿ. ಅದೇ ಕೇಳ್ಕೊತಾರೆ 1-2-3 ಜನ, ಅವರು ಹಿಡ್ಕೊತಾರೆ. ಆದರೆ ಪೀಗಿಯಾಗಿ ಕೊಡೋಕ್ಕಿಲ್ಲ. ಅದೇ ಮಾರ್ತಾರಲ್ಲಕ್ಕ ಕೆಜಿ ಗಟ್ಲೆ, ಹಂಗೆ ಕೆಜಿ ಗಟ್ಲೆ ಮಾರ್ಕತ್ತಾರೆ. ಹಂಗಾರೆ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊತಾರೆ. ಹಂಗಾದ್ರೆ ಕನಕ ಇನ್ನೇನು ಮಾಡಿದ್ರು ಹೊಟ್ಟೆ ಪಡೆಗೆ ಏನಾದರೂ ಈ ಜೀವನದಲ್ಲಿ ಬದುಕಲೇಬೇಕಲ್ಲ, ಜೀವನ ಮಾಡಲೇಬೇಕಲ್ಲ. ಇನ್ನೇ ಅಕ್ಕ ಹಳ್ಳಿ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಕ್ಕ. ಇಲ್ಲ ಹೊಲ ಜಮೀನು ಇದ್ರೆ ಮಾಡ್ಬೋದು ಅಕ್ಕ. ಬೇರೆಯವ್ರ ಮನೆ ಕೂಲಿ ಹೋಗ್ತೀವಿ ಅಂದ್ರೆ ಅವ್ರು ಎಷ್ಟು ಕೊಟ್ಟರು ಅಕ್ಕ? ಕೊಡೋದು 350 ರೂಪಾಯಿ. ಅದೆಷ್ಟು ದಿನ ಆದಕ್ಕ ನೀವೇ ಹೇಳಿ? ಈಗೊಂದು ರೈಟಲ್ಲಿ ಅದನ್ನೆಲ್ಲನೂ ಮನೆ ಬಂಗನೆಲ್ಲ ಸಂಭ್ರಮಿಸೋದು ಹೊಸಿ ಕಷ್ಟ ಅಲ್ಲ ಕೈಗ. ಮಗ ನನ್ಗೆ ಹೇಳ್ತಿದ್ದೀಯಲ್ಲವ ನೀನು? ನೋಡಿನೆಲ್ಲ ನಮ್ಮ ಮನೇಲೆಯ ಹೊಸಿ ಕಚ್ಚಾಡ್ದವ. ಆ ಗಂಡನು ಹೆಂಡ್ತಿನಿ ಏನು ಕಚ್ಚಾಡ್ ಮಾಡ್ತವೆ. ಅವನು ನಾಗರಾಜ ತಲೆನೇ ಕಿಸ್ಕೊಳಕ್ಕಿಲ್ಲ ಕಣವ. ಅವನ ಪಾಡಿಗೆ ಹೊಲ್ಗಿಲ್ಲ ನೋಡ್ಕೊಂಡು ದನ್ಗಿನ ಮೇಯಿಸ್ಕೊಂಡು ಹೋಯ್ತಾನೆ. ಅರೆ ಈ ಮಗನೇ ನೆಟ್ಟವಾಗಿಲ್ಲ ಕಣಕ. ಇನ್ನೇನು ಮಾಡಿರಿ ಬನ್ನಿ, ವಯಸ್ಸಾಗದೆ ಕೂತ್ಕೊಂಡು ತಿನ್ನ ಜೀವ. ಇವಾಗಲೂ ಕೆಲ್ಸಕ್ಕೆ ಹೋಗಿ ಅಂದರೆ ಹೋದಾರ? ಬನ್ನಿ, ಮಗ ಅವನೆಲ್ಲ ತಂದು ಹಾಕ್ತಾನೆ, ನೋಡ್ಕೊತಾನೆ, ಚೆನ್ನಾಗಿರ್ಲಿ ಬನ್ನಿ. ಮಗ ನಾನು ನನ್ನ ಮಗುಂಗೆ ಬುದ್ಧಿಗೆ ಹೇಳಕ್ಕೆ ಹೋಯ್ತಿಲ್ಲ ಕಣವ. ನಾನು ಅರ್ಥ ಮಾಡ್ಕೊತೀನಿ. ಕೂತ್ಕೊಂಡು ತಿನ್ನ ಜೀವ, ಇವಾಗ್ಲೂ ಕೆಲಸ ಮಾಡು, ಅದನ್ನ ಮಾಡು ಇದನ್ನ ಮಾಡು ಅಂತ ಇನ್ನು ಅವ್ನ ಜೀವ ಹಿಂಡಕ್ಕದವ? ನೀನು ಹೇಳು ಮಗ. ನಾವೇನು ನಾಗರಾಜ ಮೇಲೆ ಹೇಳಕ್ಕೆ ಹೋಯ್ತಿಲ್ಲ. ಅವನಿಗೆ ಎಷ್ಟಾಯ್ತದೆ ಅವನ ಕೈಯಲ್ಲಿ ಅಷ್ಟು ಮಾಡ್ಕೊಂಡು ಹೋಯ್ತವನೆ. ಮನೆ ಬಂಗ ಎಲ್ಲ ಯಾರು ಮಾಡ್ಕೊಂಡು ಹೋಯ್ತಿದ್ರು? ಅವನೇ ಮಾಡ್ಕೊಂಡು ಹೋಯ್ತಿರೋದು. ಅವ್ವ ನನ್ನ ಮಗನೂ ತಲೆ ಕೆಸ್ಕೊಳಕ್ಕಿಲ್ಲ ಅನ್ನಲ್ಲ. ಇನ್ನೇನು ಮೊಮ್ಮಗನೇ ನೋಡ್ಕೊಂಡು ಹೋಯ್ತವನೇವ. ಅವನ ಮೇಲೆ ಏನೂ ಹೇಳಂಗಿಲ್ಲ. ಅದೇ ನೀನು ಹೇಳಂಗೆ ಒಂದು ಸ್ವಲ್ಪನಾದ್ರೂ ಹೊಲ ಆಸ್ತಿ ಅಂದಿದ್ರೆ ಸರಿ. ನೋಡು ನಮ್ಮ ಮನೇಲಿ ಸ್ವಲ್ಪ ಸ್ವಲ್ಪನಾದ್ರೂ ಇರೋದಕ್ಕೆ ಮನೇಲೇ ಮಾಡ್ಕೊಂಡು ಹೋಯ್ತಾನೆ. ಇನ್ನೇನು ಇಲ್ದವ್ರು ಏನು ಗತಿ? ಕನಕ ನೋಡಿ ನಮ್ಮ ಕತೆನೇ ನೋಡಿ. ಮನೇಲಿ ಆಸ್ತಿ ಪಾಸ್ತಿ ಇಲ್ಲ, ನನ್ನ ಮಗನೇ ಬ್ಯಾಟ್ರಿ ಟೈಸ್ಕೊಯ್ತಿಲ್ವಾ? ಇನ್ನೇನು ಮಾಡೋದು? ಜೀವನ ಮಾಡಬೇಕು ಅಂದರೆ ಕೆಲಸ ಮಾಡಲೇಬೇಕಲ್ವಾ? ಏನು ಮಾಡೋದು? ಜೀವ ಇರೋ ತನಕ ಬಾಳ್ಕೊಂಡು ಬದುಕೊಂಡು ಹೋಗೋದು ಅಷ್ಟೇ. ಹೇಳಿದ್ದು ಸರಿ ಕನಕ. ಒಬ್ಬ ನಂಗೆ ಇವಾಗ್ಲೂ ಅನುಮಾನ ಮೀನು ಸಿಗ್ತವ ಅಂತ. ಅಕ್ಕ ನೋಡ್ಕೊಳ್ಳಿ, ಮೀನು ಸಿಗ್ತವ ಇಲ್ವೋ ಅಂತ ಈಗ ನೋಡ್ಕೊಳ್ಳಿ. ಅಲ್ಲ ಮೀನು ಸಿಕ್ಕೇ ಬಿಡ್ತಲ್ಲವ ಕೈಲ. ಹಂಗೆಯ ಮೀನುಗಳು ಏನು ಸಿಗ್ತವೆ ನೋಡಕ್ಕೆ, ಹೆಂಗೆ ನೀರಿಂಗ್ ಅದಲ್ಲ ಅದಕ್ಕೆ ಸಿಗಲ್ಲ ಅನ್ಕೊಂಡಿದ್ದೀರಾ? ಸಿಗ್ತವೆ. ಒಳಗಡೆ ಹೋದ್ರೆ ನೀರೊಳಗಡೆ ಹೊಸಿ ಮೀನಿಲ್ಲ ಅಕ್ಕ. ಒಳ್ಳೆ ಚೆನ್ನಾಗಿ ಇದೆ ಬಿಡವ. ಮಗ ಸಾಕು ಬಾ, ಇನ್ನೆಷ್ಟು ಇರ್ತೀಯೇ ಬಾ ಸಾಕು. ಅಕ್ಕ ಇವು ಎಷ್ಟು ಅದಾವು? 3 ಮೀನು ಎಷ್ಟು ಪೀಸ್ ಅದಾವಕ್ಕ? 3 ಪೀಸ್ ಐತವೆ ಅಷ್ಟೇ. ನೋಡಕ್ಕೆ ಇಷ್ಟು ದಪ್ಪ ತಗೋವಲ್ಲವ? ಸಾಕು ಬಾ. ಯಾರು ತಿಂದರು? ಕೊಟ್ಟರೆ ದೇವಿಗೆ, ಇನ್ಯಾರು ತಿಂದರು? ಸುಮ್ಮನಿರಿ. ಮೀನು ಸಾಂಬಾರನ್ನ ಒಂದು ದಿನ ಇಟ್ಕೊಂಡು ಬೆಳಿಗ್ಗೆ ರಾತ್ರಿ ಮಾಡ್ಬಿಟ್ಟು ಬೆಳಿಗ್ಗೆ ತಿಂದರೆ ಏನು ರುಚಿ ಅಂದಿರಿ? ಕಣವ, ಅದಂತೂ ನಿಜ ಬಿಡು ಕಣವ. ಒಳ್ಳೆ ಮೀನು ಒಳ್ಳೆ ನೋಡೋಕ್ಕೆ ಮುತ್ತಾರವಲ್ಲ ಕನಕ. ಮಗ ನೀನು ಎಷ್ಟು ಹಿಡ್ದಿಯೇ ಬಾ, ನಾನು ಇಟ್ಕೊಳ್ತಾನಂತೆ. ಅಕ್ಕ ಇಲ್ಲ ಕೂತ್ಕೊಳ್ಳಿ, ಹಿಡಿತೀನಿ ಕತೆ. ಎಷ್ಟು ಕೆಲಸ ಅಂತ ಸುಮ್ಮನಿರಿ. ಅಲ್ಲ ಕಣ್ರವ ಏನು ಮಾಡ್ತಿದ್ದೀರಿ? ಅಣ್ಣ ಇಲ್ಲೇ ಮೀನು ಹಿಡಿಯೋದಂತ ಬಂದು. ಇಲ್ಲ ಕಣ್ರವ ಹೆಂಗಸ್ರು ಯಾಕೆ ಬಂದಿದ್ರಿ?
ಗಂಡ್ಸಿದ್ರೆ ಕಳ್ಸಕತ್ತಿಲ್ವಾ? ಅಣ್ಣ ಇರೋದೇ ಒಬ್ಬ ಮಗ ಮನೇಲಿ, ಅವನು ಒತ್ಲಂತೆಯ ಕೆಲ್ಸಕ್ಕೆ ಹೋದ. ಇನ್ನೇನ್ ಮಾಡೋದು ಬಂದು. ರೀ ತಗೊಳ್ರವ ಮೀನಾ. ಅಯ್ಯೋ ಅಣ್ಣ ಮನೆ ತಗೊಂಡೋಗಿ ನಾವು ಇಟ್ಕೊಂಡಿವಿ ನೋಡಿ. ಇದು ಯಾವ ಮೂಲೆಗೆ ಇಟ್ಕೋವ ಇವು ಮೀನು? ತಗೊಳ್ಳಿ. ಈಗ ತಾನೇ ಒಳಗೆ ಹೋಗ್ಬಿಟ್ಟು ಬಲೆ ಬಿಟ್ಟಿದ್ದು. ತಗೊಳ್ಳಿ. ಅಣ್ಣ ಬಲೆ ಬಿಟ್ಟಿದ್ರಾ? ಎಷ್ಟಣ್ಣ ಕೆಜಿ? ಅಲ್ಲ ಕಣವ, ಗೊತ್ತಿರೋರು ಏನು ಕೆಜಿ ಗಿಜಿ. ತಗೊಳ್ಳಿ ಮಾಡ್ಕೊಳ್ಳಿ. ಅಣ್ಣ ದುಡ್ಡು ಕಸ್ ಮಾರ್ಕೊಂಡು ಜೀವನ ಮಾಡೋರು ಹಿಂಗೆ ಅವ್ರಿಗೆ ಕೊಟ್ಕೊಂಡು ನಿಮ್ಮ ಕಾಸನ್ನೆಲ್ಲ ನೇಯ ಮಾಡ್ಕೊಳಕದ. ಎಷ್ಟು ಹೇಳಿ? ಅಲ್ಲ ಕಣ್ರವ, ಇಷ್ಟಯ್ಯ ನಂಬಿಕೆ. ತಗೊಳ್ಳಿ. ಇಲ್ಲೇನಿರೋದು ದುಡ್ಡು ಕಾಸು. ತಗೊಳ್ಳಿ. ಒಂದಿನ 1 kg ಮೀನು ಹೋದ್ರೆ ಏನಾಕಿಲಾಕತ್ತೆ. ತಗೊಳ್ಳಿ. ಅಲ್ಲ ನೀವು ಬೇರೆ ಹೆಂಗಸ್ರು ಬೇರೆ ಬಂದಿದ್ದೀರಿ. ಅಯ್ಯೋ ಅದೇ ಅಣ್ಣ ಹೇಳಿದ್ನಲ್ಲ ನಮಗ ಕೆಲ್ಸಕ್ಕೆ ಹೋಗವನಿ ಅಂತ. ನೀನ್ ಹೆಸ್ರ ಇವತ್ತಿಲ್ಲ ಅಂದ್ರೆ ನಾಳೆ ಮಾಡ್ಕೋಬಹುದು. ನೀವ್ಯಾಕೆ ಬರಕ್ ಹೋದಿರಿ? ಇದೆಲ್ಲ ಸರಿಲ್ಲ ಕಣವ. ಅಯ್ಯೋ ಅಣ್ಣ ಆಗಾಗ ಇಲ್ಲಿ ಬತ್ತಿರ್ತೀವಿ, ಬಟ್ಕಿಟ್ಟೆ ಪಾತ್ಕಿಟ್ಟೆ ತೊಳಕ್ ಬತ್ತಿರ್ತೀವಲ್ಲ ಅಣ್ಣ. ಸರಿ ಮೀನ್ಗಿನ್ ಹಿಡಿತೀನಿ ಅನ್ಬಿಟ್ಟು ಅಲ್ಗಿಳಕ್ಕೆ ಇಳ್ಬಿಟ್ಟಿರಿ ಕಣ್ರವು. ಇಲ್ಲ ಇಲ್ಲಯ್ಯ, ಹತ್ರದಲ್ಲೇ ದಡ್ಗಿದಲ್ಲಿ ಕುತ್ಕೊಂಡು ಇಟ್ಕತೀವಿ ಅಷ್ಟೇ, ಒಳಗಿಲ್ಲ ಕೊಯ್ಕಿಲ್ಲ. ಸರಿ ಕಣ್ರವ ತಗೊಳ್ಳಿ. ಅಣ್ಣ ಅದಕ್ಕೇನಾದ್ರು ತಗೊಂಡೋಗಿ, ನಾವೇನು ನಿನ್ನ 3 ಇಟ್ಕೊಂಡು ಹೋಯ್ತೀವಿ ಅಷ್ಟೇಯ. ಅಲ್ಲ ನಿಮ್ ನೋಡೇ ಇಲ್ವಲ್ಲ? ಅಯ್ಯೋ ಅಣ್ಣ ನಮ್ಮ ಬೀಗ್ರು ಕಡೆಯವರು. ಬೀಗ್ರು ಇಲ್ವಾ ಅವ್ರಮ್ಮ. ಓ ನಿಮ್ ಬೀಗ್ರ ಕಡೆಯವ್ರಾ? ಕಣಣ್ಣ ನಮ್ಮ ಮಗುನ್ ಸೊಸೆ ಅವಳೆ ನೋಡಕಂತ ಬಂದಿದೆ. ಓ ಹಿಂಗಿರ್ಬೇಕು ಬಿಡಿ. ಬೀಗ್ರ ಕಡೆಯವರು ಓಡಾಡ್ಕೊಂಡು ಗೀಡಾಡ್ಕೊಂಡು ಚೆನ್ನಾಗಿರತ್ತಾನೆ, ಸಂಬಂಧ ಚೆನ್ನಾಗಿರೋದು, ಗಟ್ಟಿಯಾಗಿರೋದು ಬಿಡಿ. ನೀವು ಎಷ್ಟು ಹೇಳಿದ್ರು ಕೇಳಕ್ಕೆ ಇಲ್ವಲ್ಲ. ಅಯ್ಯೋ ತಗೊಳ್ರವ, ಇದಕ್ಕೆ ಯಾಕೆ ಕಣವ, ನಂಗೆ ಗೊತ್ತಾಯ್ತು, ಹೋಯ್ತೀನಿ. ಸರಿ ಹೋಗ್ಬಿಟ್ಟು ಬಣ್ಣ. ಇಲ್ಲೇ ಮೀನು ಹೆಚ್ಚದ ಬಾ, ಸಾಕು ಹೋಗದ. ಕನಕ ನೋಡ್ತೀನಿ ಮೀನ್ಗಿನ್ ಸಿಕ್ಕಿತದೆ ಹಿಂಗೆ ಅಂತ. ಓಹೋ 2 ಮೀನು ಕನಕ, ನೋಡಿ 2 ಮೀನು ಹೆಂಗ್ ಸಿಕ್ಬಿಟ್ಟವೆ. ಸಾಕಲ್ವಕ್ಕ? ವಾ ಇವೇ ಬೇಕಾದಷ್ಟು ನೋಡಿ ಹೋಗದ. ನೋಡಿದ್ರಲ್ಲಪ್ಪ, ನಾವು ಹಳ್ಳಿ ಕಡೆ ಹಂಗೆಯ ಮನೆಯಲ್ಲೇ ಮಾಡ್ಕೊಳ್ಳೋದು. ಗಾಣ ಎಲ್ಲ ಸಂತ್ಕಿಂತಲ್ಲಿ ತಗೊಳಕ್ಕಿಲ್ಲ ನೋಡಿ. ಹಿಂಗೆಯ ಹಳ್ಳಿ ಕಡೆ ಅದೇ ಗಾಣ ಬಿಟ್ಕೊಂಡು ಮೀನು ಹಿಡಿತಾರೆ ಅಂತ ಅನ್ನಕ್ಕಿಲ್ವ, ಹಂಗೆಯ ಬಲೆಗೆಲ್ಲ ಬಿಟ್ಕೊಂಡು ಹಿಡಿಬೋದು. ನಮಗೆ ಆಯ್ಕಿಲ್ಲ. ಗಾಣ್ಗಿನ ಸಾಕು ಒಂದೊಂದಾಗಿ ಇಟ್ಕೊಂಡ್ರು ಒಂದೊಂದು ಸಾಂಬಾರು ಮಾಡ್ಕೋಬೋದು. ನೀವು ನಮ್ಮಂಗೆಯ ಗಾಣದಲ್ಲಿ ಮೀನ್ಗಿನ ಹಿಡಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ.